ಯೋಬನು ತನಗಿದ್ದಂಥ ಎಲ್ಲವನ್ನೂ ಕೂಡ ಒಂದೇ ದಿನದಲ್ಲಿ ಕಳೆದುಕೊಂಡಾಗಿಯೂ, ಆರೋಗ್ಯವೆಲ್ಲ ನಷ್ಟವಾಗಿ ಹೋದಾಗಿಯೂ, ಜನರು ಅವನನ್ನು ತಿರಸ್ಕರಿಸಿ ಅವಹೇಳನ ಮಾಡಿ ಮಾತನಾಡಿದಾಗಿಯೂ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಆ ದೃಢವಾದ ನಂಬಿಕೆಯೇ ಅವನ ಜೀವಿತದಲ್ಲಿ ಕಳಕೊಂಡ ಎಲ್ಲವನ್ನೂ ಕೂಡ ಎರಡರಷ್ಟಾಗಿ ಹೊಂದುವಂತೆ, ದೇವರ ಸಾಕ್ಷಿಯಾಗಿ ಪ್ರಕಾಶಿಸುವಂತೆ ವಿಷಯಗಳನ್ನು ಬದಲಾಯಿಸಿತು. ನಿಮ್ಮ ಜೀವಿತಗಳಲ್ಲಿ ಕೂಡ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಂಬಿಕೆಯು ಯಾವ ಕಾರಣದಿಂದಲೂ ನಷ್ಟವಾಗಿ ಹೋಗಬಾರದು. ಅದು ನಷ್ಟವಾದರೆ ನಿಮ್ಮ ಜೀವಿತದಲ್ಲಿ ದೇವರು ಮಾಡುವಂಥ ಅದ್ಭುತಗಳಿಗೆ, ಬದಲಾವಣೆಗಳಿಗೆ ತಡೆಗಳು ಉಂಟಾಗುತ್ತವೆ. ನಂಬಿಕೆಯಲ್ಲಿ ದೃಢವಾಗಿದ್ದರೆ ಕಷ್ಟಗಳು ಬೇಗನೆ ನೀಗಿ ಹೋಗುತ್ತವೆ. ಕರ್ತನು ಉಂಟು ಮಾಡುವಂಥ ಎರಡರಷ್ಟು ಮೇಲುಗಳು, ಆಶೀರ್ವಾದಗಳು, ಎರಡರಷ್ಟು ಮಾನ ಗೌರವಗಳು ನಿಮ್ಮ ಜೀವಿತವನ್ನು ಹುಡುಕಿಕೊಂಡು ಬರುತ್ತವೆ. ನೀವು ಕರ್ತನ ಮಹಿಮೆಗೂ ಆತನ ನಂಬಿಗಸ್ತತೆಗೂ ಸಾಕ್ಷಿಗಳಾಗಿ ಪ್ರಕಾಶಿಸುತ್ತೀರಾ?